ಅಂತ ಪಾರ್ಟಿ ಬಿಜೆಪಿ ಒಂದು ರೀತಿ ಆ ತಾಯಿಯನ್ನೇ ಹಿಚ್ಚುಕ್ತಾ ಇದ್ದಾರೆ. ಯಡಿಯೂರಪ್ಪನವ್ರು ಕುತ್ತಿಗೆ ಹಿಚ್ಚುಕ್ತಾ ಇದ್ದಾರೆ, ಅವರು ಮತ್ತು ಅವ್ರ ಮಗ ವಿಜೇಂದ್ರ. ಆ ತಾಯಿಯನ್ನು ರಕ್ಷಣೆ ಮಾಡಬೇಕಾಗಿದೆ ಈ ಒಂದು ಯಡಿಯೂರಪ್ಪನವರು ಅವ್ರ ಮಗನಿಂದ. ಇದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಯಾರು ಬಂದು ಹೇಳಿದ್ರು ಕೂಡ ನಾನು ರಾಜ್ಯದ ಈ ಒಂದು ಲೋಕಸಭಾ ಚುನಾವಣೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ಮಾಡ್ತೀನಿ. ಇದೆಲ್ಲದಕ್ಕೂ ಕೂಡ ಕ್ಷೇತ್ರದ ಜನ ಮತ್ತು ರಾಜ್ಯದ ಜನ ಉತ್ತರವನ್ನು ನೀಡ್ತಾರೆ. ನಾನು ಇನ್ನೇನೇ ಸಂದರ್ಭ ಹೆಚ್ಚು ಮಾತಾಡೋದಕ್ಕೂ ಇಷ್ಟಪಡೋದಿಲ್ಲ. ಅವ್ರ ಪಕ್ಷದ ಹಿರಿಯರಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾರೆ. ಸೊ ಎಲ್ಲವೂ ಕೂಡ ಸರಿ ಬಗೆಹರಿತದೆ, ಎಲ್ಲ ಸಮಸ್ಯೆಗಳು ಬಗೆಹರಿತದೆ ಅನ್ನೋ ವಿಶ್ವಾಸ ನನಗೂ ಕೂಡ ಇದೆ. ಅವ್ರು ನೋವಿನಲ್ಲಿದ್ದಾರೆ, ಎಲ್ಲವೂ ಕೂಡ ಸುಸೂತ್ರ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ಇದೆ. ವಿಜೇಂದ್ರ ಅವರ ವಿರುದ್ಧವಾಗಿ ಹಾಗೆ ಯಡಿಯೂರಪ್ಪನವರ ವಿರುದ್ಧವಾಗಿ ನೇರ ಮಾತುಗಳಲ್ಲಿ ಕುಟುಂಬ ರಾಜಕಾರಣ, ಒಂದು ಕುಟುಂಬದ ಕೈಯಲ್ಲಿ ಹಿಡಿತ, ಈ ರೀತಿ ಆರೋಪ ಮಾಡ್ತಿರೋದ್ರಲ್ಲಿ ಈಶ್ವರಪ್ಪ ಮೊದಲಿಗರಲ್ಲ, ಬಹುಶಃ ಕೊನೆಯವರು ಕೂಡ ಆಗ್ಲಿಕ್ಕೆ ಸಾಧ್ಯವಿಲ್ವಾ ಅಂತ ಹೇಳಿ ಯತ್ನಾಳ್ ಅವರು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಅಂತ ಹೇಳಿ ಅನೌನ್ಸ್ ಆದ ಬೆನ್ನಲ್ಲೇ ಬಹಿರಂಗವಾಗಿ ಈ ಬಗ್ಗೆ ಮಾತನಾಡ್ಬಿಟ್ಟಿದ್ರು. ಇದೀಗ ಮಗನಿಗೆ ಟಿಕೆಟ್ ಕೈ ತಪ್ಪಿದ ಬೆನ್ನಲ್ಲೇ ಈಶ್ವರಪ್ಪನವರು ಕೂಡ ಅದೇ ಧಾಟಿ, ಯತ್ನಾಳ್ ಅವರ ಧಾಟಿಯಲ್ಲೇ ಮಾತನಾಡ್ತಿದ್ದಾರೆ, ಮುನಿಸ್ಕೊಂಡು ಕೂತಿದ್ದಾರೆ ಈಶ್ವರಪ್ಪನವರು. ಸಹಜ, ಈಗ ಯಡಿಯೂರಪ್ಪನವರು ಅವರ ಪುತ್ರನ ಭವಿಷ್ಯವನ್ನ ಭದ್ರಗೊಳಿಸ್ಕೊಳ್ಳಿಕ್ಕೋಸ್ಕರ 6 ತಿಂಗಳು ಸತತವಾಗಿ ಹೋರಾಟವನ್ನ ನಡೆಸಿದ್ರು. 6 ತಿಂಗಳು ಖಾಲಿನೇ ಇಟ್ಬಿಟ್ಟಿದ್ರು ಇಡೀ ಬಿಜೆಪಿ ಪಕ್ಷದವರು. ವಿರೋಧ ಪಕ್ಷದ ನಾಯಕನ ಸ್ಥಾನ ಹಾಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಆಯ್ಕೆ ಮಾಡ್ದಲೆ ಬೇಕೇ ಬೇಕು ಆ ಸ್ಥಾನ ಅಂತ ಹೇಳಿ ಯಡಿಯೂರಪ್ಪನವರು ಪಟ್ಟ ಪರಿಶ್ರಮ, ಪ್ರಯತ್ನ, ಅದಕ್ಕೆ ಕೊನೆಗೂ ಬಿಜೆಪಿಯ ಹೈಕಮಾಂಡ್ ಒಪ್ಪಿಗೆಯನ್ನ ಸೂಚಿಸ್ತು. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದರು. ಯಡಿಯೂರಪ್ಪನವರೇ ಇಷ್ಟೆಲ್ಲ ಹಠ ಮಾಡಿ ಮಗನ ಭವಿಷ್ಯವನ್ನ ಭದ್ರಗೊಳಿಸಿದ್ದಾರೆ. ಹಾಗಾದ್ರೆ ನಂದೇನು? ಪಕ್ಷ ಹೇಳ್ದಾಗ ಕೇಳಿದ್ದೇನೆ, ರಾಜೀನಾಮೆ ಕೊಡು ಅಂದಾಗ ಕೊಟ್ಟಿದ್ದೇನೆ, ಟಿಕೆಟ್ ಕೊಡದೇ ಇದ್ದಾಗ ಪ್ರಶ್ನೆ ಮಾಡಲಿಲ್ಲ, ಶಿವಮೊಗ್ಗದಿಂದಲೇ ಬೇರೆ ಅಭ್ಯರ್ಥಿ ನಿಂತಾಗ ಅವ್ರ ಪರವಾಗಿ ನಿಂತು ಪ್ರಚಾರ ಮಾಡಿ ಗೆಲ್ಲಿಸ್ಕೊಂಡು ಬಂದೆ. ನನ್ನ ಮಗನ ಭವಿಷ್ಯದ ಬಗ್ಗೆ ಹೈಕಮಾಂಡ್ ಈ ರೀತಿಯಾಗಿ ಮಾಡಿಬಿಟ್ರೆ ನಾನು ಕೂಡ ಕೋಪಿಸ್ಕೊಳ್ಳೋದ್ರಲ್ಲಿ ಅರ್ಥವಿಲ್ವಾ? ಇದು ಬೇಸಿಕಲಿ ಈಶ್ವರಪ್ಪನವರ ವಾದದ ಒಳಾರ್ಥ. ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ವಿರುದ್ಧವಾಗಿ ಈಶ್ವರಪ್ಪನವರು ಮಾತನಾಡಿಸಿದ್ರೆ ಸಾಕು, ಬೆಂಕಿ ಉಳ್ತಿದ್ದಾರೆ. ಅರೆ ಅಪ್ಪ ಮಗ ಅವರಿಬ್ಬರು ಮಾತ್ರ ಉದ್ಧಾರ ಆಗಬೇಕಾ? ಇಡೀ ಪಕ್ಷ ಅವ್ರ ಕೈಯಲ್ಲೇ ಇರಬೇಕಾ? ನೇರ ಮಾತುಗಳು. ಪುತ್ರ ಕಾಂತೇಶ್ಗೆ ಟಿಕೆಟ್ ತಪ್ಪಿಸಿದ್ದೇ ಯಡಿಯೂರಪ್ಪ ಅನ್ನೋದು ಈಶ್ವರಪ್ಪನವರ ವಾದ. ಇನ್ಫ್ಯಾಕ್ಟ್ ಯಡಿಯೂರಪ್ಪನವ್ರು ಹೇಳಿದ್ರು, ಹೌದು ನಾನು ಸತತ ಪ್ರಯತ್ನ ಪಡ್ತಿದ್ದೀನಿ, ಹಾವೇರಿಗೆ ಬರಲಿ ಈಶ್ವರಪ್ಪನವರು ಕರ್ಕೊಂಡು ಹೋಗ್ತೀನಿ, ಡೆಲ್ಲಿಗೆ ಬರಲಿ ಅವರು ಕರ್ಕೊಂಡು ಹೋಗ್ತೀನಿ, ಹಾವೇರಿ ಟಿಕೆಟನ್ನು ಅವ್ರ ಪರವಾಗಿ ನಾನು ಕೇಳ್ತೀನಿ ಅವರ ಸಮ್ಮುಖದಲ್ಲೇನೆ ಅಂತ ಹೇಳಿದ್ರು ಯಡಿಯೂರಪ್ಪನವರು. ಇದಕ್ಕೆ ಕೌಂಟರ್ ಕೂಡ ಕೊಟ್ಟರು ಈಶ್ವರಪ್ಪನವರು. ಈಗ ಕೊಟ್ಟಿದ್ದಾರಲ್ಲ ಬೇರೆಯವ್ರಿಗೆಲ್ಲ, ಫಾರ್ ಎಕ್ಸಾಂಪಲ್ ಶೋಭಾ ಕರಂದ್ಲಾಜೆ ಅವರನ್ನು ಕರ್ಕೊಂಡು ಹೋಗಿದ್ರ ಡೆಲ್ಲಿಗೆ ವರಿಷ್ಠರ ಮುಂದೆ, ಅವ್ರ ಪರವಾಗಿ ಬ್ಯಾಟ್ ಬೀಸಿದ್ರು, ಕಾಂತೇಶ್ ಪರವಾಗಿ ಯಾಕೆ ನನ್ನನ್ನು ಬಾ ಅಂದ್ರು ಅಂತ ಹೇಳೋ ಮೂಲಕ ಕಾಂತೇಶ್ ಅವರಿಗೆ ಟಿಕೆಟ್ ತಪ್ಪಿಸಿದ್ದೇ ಯಡಿಯೂರಪ್ಪ ಅಂತ ಹೇಳಿ ಪದೇ ಪದೇ ಪ್ರಸ್ತಾಪ ಮಾಡ್ತಿದ್ದಾರೆ ಈಶ್ವರಪ್ಪನವರು. ರಾಜ್ಯದಲ್ಲಿ ಅಪ್ಪ ಮಕ್ಕಳಿಂದ ಬಿಜೆಪಿಗೆ ಅಪಾಯ, ಎಲ್ಲ ಆಯಕಟ್ಟಿನ ಹುದ್ದೆಗಳು, ಎಲ್ಲ ಆಯಕಟ್ಟಿನ ಅಭ್ಯರ್ಥಿಗಳ ಆಯ್ಕೆ ಮೇಜರ್ ಡಿಸಿಷನ್ ಅಂತ ಹೇಳಿ ಏನೇ ಬಂದರೂ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಅದು ಒಂದ ಯಡಿಯೂರಪ್ಪನವರು ಇಲ್ಲ ಅವರ ಪುತ್ರ ರತ್ನರೇ ತೆಗೆದುಕೊಳ್ಬೇಕಾ? ಅಲ್ಲಿಗೆ ಕಾಂಗ್ರೆಸ್ ಬಗ್ಗೆ ನಾವು ಆರೋಪ ಮಾಡ್ತಾ ಇದ್ವಿ, ಒಂದು ಕುಟುಂಬದ ಕೈಯಲ್ಲೇ ಇದೆ ಇಡೀ ಪಕ್ಷದ ಜಾತಕ ಅಂತ ಹೇಳಿ, ನಮ್ದು ಹಾಗೆ ಆಯ್ತಲ್ಲ ಅನ್ನೋದು ಈಶ್ವರಪ್ಪನವರ ಆರೋಪ ಆಗಿದೆ. ಇಲ್ಲಿ ಏನೇ ಆಗಬೇಕು ರಾಜ್ಯ ವ್ಯಾಪ್ತಿಯಲ್ಲಿ ಬಿಜೆಪಿ ಪಾಳ್ಯದಲ್ಲಿ ಅಂತಂದ್ರೆ ಕೇವಲ ಯಡಿಯೂರಪ್ಪ ಹಾಗೆ ಅವರ ಪುತ್ರ, ಅದರಲ್ಲೂ ಇನ್ಫ್ಯಾಕ್ಟ್ ವಿಜಯೇಂದ್ರ ಅವರಿಂದಲೇ ಯಾಕೆಲ್ಲವೂ ನಿರ್ಧಾರ ಆಗಬೇಕು, ಅವ್ರ ಕೈಯಲ್ಲೇ ಯಾಕೆಲ್ಲ ಅಧಿಕಾರ ಇರಬೇಕು? ಹೀಗಾಗ್ಬಿಟ್ರೆ ಪಕ್ಷ, ಅದರಲ್ಲೂ ಕೇಡರ್ ಬೇಸ್ಡ್ ಪಕ್ಷ, ಕಾರ್ಯಕರ್ತರ ಪಕ್ಷ ಅಂತ ಕರೆಸ್ಕೊಳ್ಳುವ ಬಿಜೆಪಿಗೆ ಹಾಗೆ ಕರ್ಕೊಳ್ಳಿಕ್ಕೆ ನೈತಿಕತೆ ಉಳಿಯತ್ತಾ ಅಂತ ಹೇಳಿ ಪರೋಕ್ಷವಾಗಿ ಸವಾಲನ್ನು ಎಸೆತಿದ್ದಾರೆ ಈಶ್ವರಪ್ಪನವರು. ಶಿವಮೊಗ್ಗದಲ್ಲಿ ಅಪ್ಪ ಮಕ್ಕಳ ವಿರುದ್ಧ ನನ್ನ ಹೋರಾಟ, ಇದು ಪಕ್ಷದ ವಿರುದ್ಧ ಅಲ್ಲ, ಮೋದಿ ಅವರ ವಿರುದ್ಧ ಅಲ್ಲ, ಪಕ್ಷ ತೆಗೆದುಕೊಂಡಿರುವ ನಿರ್ಧಾರದ ವಿರುದ್ಧವಲ್ಲ, ಬದಲಾಗಿ ನನ್ನ ಹೋರಾಟ ಕೇವಲ ವ್ಯಕ್ತಿಗಳ ವಿರುದ್ಧ, ಅದರಲ್ಲೂ ನೇರವಾಗಿ ಯಡಿಯೂರಪ್ಪ ಹಾಗೆ ಅವರ ಪುತ್ರ ವಿಜಯೇಂದ್ರ ಅವರ ವಿರುದ್ಧದ ಹೋರಾಟ ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಬಿಜೆಪಿ ಉಳಿಸೋದಕ್ಕೋಸ್ಕರ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೇನೆ. ಅನೇಕ ಆಕಾಂಕ್ಷಿತರು, ಅದರಲ್ಲೂ ಕಾರ್ಯಕರ್ತರಾಗಿ ಪಕ್ಷಕ್ಕೋಸ್ಕರ ದುಡಿದವರು, ಹಗಲು ಇರುಳು ಶ್ರಮಿಸಿದವರು, ಅವರೆಲ್ಲರಿಗೂ ಕೂಡ ಅನ್ಯಾಯ ಆಗಿ ಹೋಗುತ್ತೆ ಈ ರೀತಿಯಾಗಿ ಕೇವಲ ಒಂದು ಕುಟುಂಬದ ಸದಸ್ಯರಿಗೇನೆ ಅಧಿಕಾರ ಸಿಕ್ಬಿಟ್ರೆ. ಹೀಗಾಗಿ ಪಕ್ಷದ ಕಾರ್ಯಕರ್ತರ ಮನೋಬಲ, ಹಾಗೆ ಪಕ್ಷದ ಸಂಘಟನೆ, ಹಾಗೆ ಪಕ್ಷದ ಭವಿಷ್ಯದ ಅಸ್ತಿತ್ವದ ದೃಷ್ಟಿಯಿಂದ ನಾನು ಶಿವಮೊಗ್ಗದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೇನೆ ಅನ್ನೋದು ಈಶ್ವರಪ್ಪನವರ ವಾದ ಆಗಿದೆ. ಮೋದಿ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಅಂತ ಹೇಳಿ ಪದೇ ಪದೇ ಪ್ರಸ್ತಾಪ ಮಾಡುವ ಮೂಲಕ ನನ್ನ ಹೋರಾಟ ಪಕ್ಷದ ವಿರುದ್ಧ ಅಲ್ಲ, ಈಗಲೂ ಕೂಡ ನಾನು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ, ಬಿಜೆಪಿ ಪಕ್ಷವನ್ನ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಬಿಟ್ಟು ಹೋದವನ್ನ ನಾನಲ್ಲ, ನನ್ನ ಹೋರಾಟ ಪಕ್ಷದ ವಿರುದ್ಧ ಅಲ್ಲ, ಮೋದಿ ವಿರುದ್ಧ ಅಲ್ಲ, ಬದಲಾಗಿ ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರ ವಿರುದ್ಧ ಅನ್ನೋದನ್ನ
ಪದೇ ಪದೇ ಪ್ರಸ್ತಾಪ ಮಾಡ್ತಿದ್ದಾರೆ ಈಶ್ವರಪ್ಪನವರು. ಹಾಗಾದ್ರೆ ಈಶ್ವರಪ್ಪನವರ ಈ ಮುನಿಸು ಶಮನ ಆಗೋದು ಹೇಗೆ, ಯಾವಾಗ? ಅದರಲ್ಲೂ ನಾಳಿನ ಮೋದಿ ಅವರ ಸಮಾವೇಶ, ಈ ಸಂದರ್ಭದಲ್ಲಿ ಈಶ್ವರಪ್ಪನವರ ನಡೆ ಏನಾಗಿರುತ್ತೆ, ಆ ಕುತೂಹಲ ಇನ್ನೂ ಕೂಡ ಮುಂದುವರೆದಿದೆ. ನಾಳೆ ಇದೆಲ್ಲದರ ಸಮಗ್ರ